ಮಂಡ್ಯದ ಪಾಂಡವಪುರದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಒಡಿಶಾದಿಂದ ಗಾಂಜಾ ತಂದು ಕರ್ನಾಟಕದಲ್ಲಿ ಮಾರ್ತಾ ಇದ್ದ 3 ಗಾಂಜಾ ಪೆಡ್ಲರ್ಸ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಹೆಸರಿಗೆ ಗಾರೆ ಕೆಲಸ ಮಾಡಿಕೊಂಡು ಶೋಕಿ ಬದುಕಿಗೆ ಡ್ರಗ್ ಪೆಡ್ಲರ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಶ್ರೇಯಸ್ ಗೌಡ, ಶಶಿಕುಮಾರ್, ವಿನೋದ್ ಬಂಧಿತರಾಗಿದ್ದು 10 ಲಕ್ಷ ಮೌಲ್ಯದ 20 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಅರುಣ್ ಕುಮಾರ್, ಮಂಜುನಾಥ್ ಹಾಗೂ ವಿಜಯ್ ಎಸ್ಕೇಪ್ ಆಗಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು, ಯುವಕ ಯುವತಿಯರನ್ನ ಟಾರ್ಗೆಟ್ ಮಾಡಿ ಪಾಂಡವಪುರದ ಕುಂತಿ ಬೆಟ್ಟದ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದಾಗ ಆರೋಪಿಗಳು ಲಾಕ್ ಆಗಿದ್ದಾರೆ. 8/5/2026 ಒಂದು ಮಾಹಿತಿ ಬರುತ್ತೆ. ಒಂದು ವೆಹಿಕಲ್ಲಿ ಟಾಟಾ ಇಂಡಿಗೋ ವೆಹಿಕಲ್ನಲ್ಲಿ KA41 N6258 ರಲ್ಲಿ ಒಂದು ಗಾಂಜಾ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಖಚಿತ ಮಾಹಿತಿ ಬರುತ್ತೆ. ಕುಂತಿ ಬೆಟ್ಟದ ಹತ್ರ ಅದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಿ ಅವರದ್ದು ಮಾಹಿತಿ ಮೇರೆಗೆ DSP ಕೃಷ್ಣಕುಮಾರ್, ಇನ್ಸ್ಪೆಕ್ಟರ್ ಶರತ್ ಮತ್ತು ಸಿಬ್ಬಂದಿಗಳು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ 20 kg 640 ಗ್ರಾಮ್ ತೂಕದ ಗಾಂಜಾನ ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ ಒಟ್ಟಾರೆಯಾಗಿ 6 ಜನನ ಸೆಕ್ಯೂರ್ ಮಾಡಿರ್ತಾರೆ. ಶ್ರೇಯಸ್, ಶಶಿಕುಮಾರ್, ವಿನೋದ್, ಮಂಜುನಾಥ್, ಅರುಣ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಅಂತ ತಿಳಿದು ಬಂದಿರ್ತದೆ. ಇದು ತನಿಖೆ ಮುಂದುವರೆದಿದೆ. ಇದರ ಎಲ್ಲಿಂದ ತರಿಸ್ತಾರೆ ಮತ್ತು ಮೇಯ್ನ್ ಪೆಡ್ಲರ್ ಯಾರು ಅದನ್ನು ನಾವು ತನಿಖೆಯಿಂದ ಪತ್ತೆ ಮಾಡಬೇಕು. ಬಿಜೆಪಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಗೆ ಕುಟುಂಬಸ್ಥರು ಪ್ರಧಾನಿ ಮೋದಿ ದೇಶದ ಆರ್ಥಿಕ ಸಂಪತ್ತು ಮಿತವ್ಯಯಕ್ಕೆ ಗರಿಯನ್ನ ಪಾಲಿಸಲು ಮುಂದಾಗಿದ್ದಾರೆ. ಕುಟುಂಬದ ಮಹಿಳೆಯರು ಗ್ಯಾಸ್ ಒಲೆ ಬಳಸಲ್ಲ, ಚಿನ್ನ ಖರೀದಿ ವರ್ಷದವರೆಗೆ ಮಾಡಲ್ಲ, ಮಿತ ವಾಹನ ಬಳಕೆಗಾಗಿ ಮಕ್ಕಳು ಸೈಕಲ್ ಬಳಕೆ ಮಾಡುತ್ತಿದ್ದಾರೆ. ನಮ್ಮ ದೇಶದ ಪ್ರಧಾನಿಗಳು ದೇಶದ ಒಳಿತಿಗಾಗಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ಕುಟುಂಬಸ್ಥರೆಲ್ಲ ನಡೆದುಕೊಳ್ತಿದ್ದೇವೆ. ಮನೆಯಲ್ಲಿ ಗ್ಯಾಸ್ ಒಲೆ ಬಳಸದೆ ಎಲೆಕ್ಟ್ರಿಕಲ್ ಒಲೆ ಬಳಸ್ತಿದ್ದೀವಿ ಅಂತ ಭಾಂಡಗೆ ಕುಟುಂಬದ ಅಮೃತ ಭಾಂಡಗೆ ಹಾಗೂ ಗಿರೀಶ್ ಭಾಂಡಗೆ ಹೇಳಿದರು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ನಡುವೆ ಮತ್ತೊಂದು ಶಾಕ್ ಎದುರಾಗಿದೆ. ಪೆಟ್ರೋಲ್ ಬಂಕ್ಗಳಿಗೆ ತೈಲ ಸಿಗ್ತಿಲ್ಲ ಅಂತ ಬಂಕ್ ಮಾಲೀಕರು ಹೇಳ್ತಿದ್ದಾರೆ. ವಿಜಯಪುರದ ನಗರದಲ್ಲಿ ನಯಾರ ಪೆಟ್ರೋಲ್ ಬಂಕ್ ಬಂದ್ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಪೆಟ್ರೋಲ್ ಬಂಕ್ ಬಂದ್ ಆಗಿರೋದ್ರಿಂದ ವಾಹನ ಸವಾರರಲ್ಲಿ ಆತಂಕ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.